ಆ 1,20,00,000 ಹಣ ನಿಮಗೆ ಕೊಟ್ಟು ಹೋಗ್ತೀನಿ. ಬಟ್ ಐ ವಿಲ್ ಕಮ್ ಬ್ಯಾಕ್ ಆಫ್ಟರ್ 3 days. ಕೊಟ್ಟ ಮಾತಿನಂತೆ ಅಪ್ಪಗೆ ಹುಟ್ಟಿದ ಮಗನಾಗಿ 3 ದಿನ ಬಿಟ್ಟು ಇದ ಜಾಗಕ್ಕೆ ಬರ್ತೇನೆ. 3 ದಿನದವರೆಗೂ ಇದರಲ್ಲಿರುವ ಹಣ ತಿಂದು ನೀವು ಬದುಕಿರಬೇಕು. 3 ದಿನದವರೆಗೂ ಇದರಲ್ಲಿರುವ ಹಣ ತಿಂದು ನೀವು ಬದುಕಿದ್ದೆ ನಿಜವಾದ್ರೆ ನನ್ನ 3 ಎಕರೆ ಜಮೀನನ್ನ ನಿಮಗೆ ಫ್ರೀಯಾಗಿ ಬಿಟ್ಟು ಕೊಟ್ಟು ಹೋಗ್ತೀನಿ. ಸಾತ್ತಿದ್ರಿ ನಿಮ್ಮ ಹೆಣದ ಮೇಲೆ 3 ಹಿಡಿ ಮಣ್ಣು ಹಾಕ್ತೀನಿ, ತಗೊಳ್ಳಲೇ. ಕಾಗದ ತಿಂದು ಬದುಕಕ್ಕೆ ನನಗೆ ಕತ್ತಿ ಮಾಡಿದ್ಯಾನ? ಕತ್ತಿನೂ ಕಾಗದ ತಿಂದು ಬದುಕುದಿಲ್ಲಲ್ಲ. ಮನುಷ್ಯ ಬದುಕಬೇಕು ಅಂದ್ರೆ ಅನ್ನ ಬೇಕು. ಅನ್ನ ಬೇಕು ಅಂದ್ರೆ ಅನ್ನದಾತ ಇರಬೇಕು. ಅನ್ನದಾತ ಇರಬೇಕು ಅಂದ್ರೆ ಪವಿತ್ರವಾದ ಭೂಮಿ ಇರಬೇಕು. ಅಂತ ಪವಿತ್ರವಾದ ಭೂಮಿ ಒಳಗ ಶುಗರ್ ಫ್ಯಾಕ್ಟ್ರಿ ಹೆಸರಿನಾಗ ಸರಾಯ್ ಫ್ಯಾಕ್ಟ್ರಿ ಕಟ್ಟಕ್ ಹೊಂಟೆಲ್ಲ ಚಿಪ್ಪಾಡಿ. ಇದು ಪವಿತ್ರವಾದ ರೈತನ ಭೂಮಿ. ಸುಮ್ಮನೆ ಯಾಕೋ ರೈತ 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 ಅಂತ ಸಾಯ್ತೀಯ? ಇನ್ನಂತ ರೈತರನ್ನ, ರೈತ ಸಂಘದ ಮುಖಂಡರನ್ನ ನಾನು ಎಷ್ಟು ಕಂಡಿಲ್ಲ. ನಾನೇ ರೈತ ಸಂಘದ ಮುಖಂಡ ಅಂತ ಶೋಕಿಗೋಸ್ಕರ ಹೆಗಲ ಮೇಲೆ ಹಸರು ಟಾವೆಲ್ ಹಾಕೊಂಡು ನಮ್ಮಂತ ರಾಜಕಾರಣಿಗಳು ಎಂಜಲಾಸಿಗೆ ನಾ ಈ ರೀತಿ ಬಾಲಾಡ್ತೀರ. ರೈತ ಅಂತೆ, ರೈತ ಸಂಘದ ಮುಖಂಡ ಅಂತೆ.